ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಅಜ್ಜಿ ಮನೆ ಸ್ಪೆಷಲ್ ಮಲೆನಾಡ ಹೊಯ್ ಹಪ್ಪಳ ಅಥವಾ ತಟ್ಟೆ ಹಪ್ಪಳ ಹಾಗೂ ನೆರೆ ಹಪ್ಪಳ ಅಂತಲೂ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಿದ್ದೀನಿ. ಈ ಹೊಯ್ ಹಪ್ಪಳ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 4 ಗ್ಲಾಸ್ ರೇಷನ್ ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿಗೆ ನೀರು ಹಾಕಿ 2-3 ಬಾರಿ ಚೆನ್ನಾಗಿ ತೊಳೆದು ನಂತರ ಮತ್ತೆ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ 2 ದಿನ ಅಕ್ಕಿ ಹೀಗೆ ನೆನೆಸಿಡಬೇಕು. 2 ದಿನ ನೆನೆಸಿದಾಗ ಅಕ್ಕಿ ಸ್ವಲ್ಪ ಹುಳಿ ಬರುತ್ತೆ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ತೊಳೆದಾದ್ಮೇಲೆ ಲಿಂಟ್ ಕ್ಲೋಸ್ ಮಾಡಿ. ಈಗ ಇದು 2 ದಿನ ನೆನೆಬೇಕು. ನೋಡಿ, ನಾನು 2 ದಿನ ಬಿಟ್ಟು ತೋರಿಸ್ತಿದ್ದೀನಿ. ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ. ಈಗ ಈ ಮೇಲಿನ ನೀರನ್ನು ಚೆಲ್ಲಿ ಅಕ್ಕಿನ ರುಬ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ತುಂಬ ನೈಸಾಗಿ ರುಬ್ಬಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಬಬೇಕು. ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ಈ ಥರ. ಹೀಗೆ ಎಲ್ಲ ಅಕ್ಕಿನ ರುಬ್ಬಿ ಒಂದು ಪಾತ್ರೆಗೆ ತೆಗಿತಿದ್ದೀನಿ. ಈಗ ಈ ರುಬ್ಬಿದ ಹಿಟ್ಟನ್ನು ಮತ್ತೆ 1 ನೈಟ್ ಹಾಗೆ ಬಿಡಬೇಕು. ದೋಸೆ ಹಿಟ್ಟನ್ನು ರುಬ್ಬಿ ಬಿಡ್ತೀವಲ್ಲ ಆ ಥರ. ನೋಡಿ, ಈಗ ಮರುದಿನ ಬೆಳಗ್ಗೆ ತೋರಿಸ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಹಪ್ಪಳ ಖಾರ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಗೂ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹೊಯ್ ಹಪ್ಪಳಕ್ಕೆ 2 ದಿನ ಅಕ್ಕಿ ನೆನೆಸಲೇಬೇಕು ಹಾಗೂ ಅಕ್ಕಿ ಹುಳಿ ಬರಲೇಬೇಕು. ಆಗ ಹಪ್ಪಳ ರುಚಿಯಾಗುತ್ತೆ ಹಾಗೂ ಕ್ರಿಸ್ಪಿ ಆಗುತ್ತೆ. ಹಿಟ್ಟು ಗಟ್ಟಿ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಮತ್ತೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಹಿಟ್ಟು ರುಬ್ಬುವಾಗನೇ ಅಕ್ಕಿಗೆ ಜಾಸ್ತಿ ನೀರು ಹಾಕಿ ರುಬ್ಬೇಡಿ. ಸ್ವಲ್ಪ ನೀರು ಹಾಕಿ ಗಟ್ಟಿನೇ ರುಬ್ಬಿ. ಬೇಕನ್ನಿಸಿದಾಗ ಮತ್ತೆ ನೀರು ಹಾಕ್ಕೊಳ್ಬಹುದು. 10 ನಿಮಿಷ ಲಿಂಟ್ ಕ್ಲೋಸ್ ಮಾಡಿಡ್ತಿದ್ದೀನಿ. ಹಿಟ್ಟು ಮಸಾಲೆ ಮತ್ತು ಉಪ್ಪನ್ನು ಸ್ವಲ್ಪ ಅಬ್ಸರ್ವ್ ಮಾಡಲಿ. ಅಷ್ಟರಲ್ಲಿ ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆ ಇಟ್ಟು ತಳಕ್ಕೆ ಸ್ವಲ್ಪ ನೀರು ಹಾಕಿ ಕಾಯಲು ಬಿಡ್ತಿದ್ದೀನಿ. ನೋಡಿ, ಈಗ 10 ನಿಮಿಷ ಆಗಿದೆ. ನೋಡಿ, ಇದು ತಟ್ಟೆ ಇಡ್ಲಿ ಸ್ಟ್ಯಾಂಡು. ಈ ತಟ್ಟೆಗೆ ಈಗ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ತಿದ್ದೀನಿ. ನಮ್ಮಜ್ಜಿ ಊರ ಕಡೆ ಎಲ್ಲ ಹೊಯ್ ಹಪ್ಪಳ ಮಾಡೋಕಂತಾನೆ ಸಪ್ರೇಟಾಗಿ ಸ್ಟ್ಯಾಂಡ್ ಮಾಡಿಸಿರ್ತಾರೆ. ಈಗ ಆ ಥರದ ಸ್ಟ್ಯಾಂಡು ಎಲ್ಲ ಕಡೆ ಸ್ಟೀಲ್ ಅಂಗಡಿಲಿ ಸಿಗ್ತಾ ಇದೆ. ನೋಡಿ, ಈಗ ಎಲ್ಲ ತಟ್ಟೆಗೆ ಎಣ್ಣೆ ಗ್ರೀಸ್ ಮಾಡಾಗಿದೆ. ಈ ಥರ ಒಂದು ಸಣ್ಣ ಸೌಟ್ ತಗೊಂಡು ಇದರಲ್ಲಿ ಅರ್ಧ ಹಿಟ್ಟು ಹಾಕಬೇಕು. 1 ಸೌಟ್ ಫುಲ್ ಹಾಕಬೇಡಿ, ಅರ್ಧ ಸೌಟ್ ಹಿಟ್ಟು ಅಷ್ಟೇ ಹಾಕಿ. ನೋಡಿ, ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ. ಹೀಗೆ ಎಲ್ಲ ತಟ್ಟೆಗೆ ಅರ್ಧ ಸೌಟ್ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿಡ್ತಿದ್ದೀನಿ. ಈಗ ಹೊಯ್ ಹಪ್ಪಳ ಮಾಡೋಕ್ಕೆ ತಟ್ಟೆಗೆ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಾಗಿದೆ. ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ತಟ್ಟೆನ ಜೋಡಿಸ್ತಿದ್ದೀನಿ. ನೀರು ಕಾದಿದೆ. ಈಗ ಇದರಲ್ಲಿ ಸ್ಟ್ಯಾಂಡ್ ಇಟ್ಟು 15ರಿಂದ 20 ನಿಮಿಷ ಬೇಯಿಸಬೇಕು. ಮೇಲೆ ಈ ಥರ ಬುಟ್ಟಿ ದಬ ಹಾಕ್ತಿದ್ದೀನಿ. ಇಡ್ಲಿ ಸ್ಟ್ಯಾಂಡು ಹೈಟ್ ಆಗಿದೆ, ಹಾಗಾಗಿ ನಾನು ಮೇಲೆ ಮತ್ತೆ ಒಂದು ಬುಟ್ಟಿ ದಬ ಹಾಕಿದ್ದೀನಿ. ನೋಡಿ, ಈ ಥರ ಪಾತ್ರೆ ಸ್ಟ್ಯಾಂಡ್ ಇಟ್ಟು ಸಹ ಬೇಯಿಸಬಹುದು. ನೋಡಿ, ಈಗ 15ರಿಂದ 20 ನಿಮಿಷ ಹಪ್ಪಳ ಚೆನ್ನಾಗಿ ಬೇಯಿಸಾಗಿದೆ. ತೆಗಿತಿದ್ದೀನಿ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಿಸ್ಕೊಳ್ಬೇಕು. ಈಗ ಒಂದು ತಟ್ಟೆಗೆ ನೀರು ಹಾಕಿ ಈ ತಟ್ಟೆಯಲ್ಲಿ ಹಪ್ಪಳ ಮಾಡಿದ ತಟ್ಟೆನ ಇಟ್ಟು ಈ ಥರ ಒಂದು ನೀಡಲಿಂದ ನಿಧಾನವಾಗಿ ತೆಗೀರಿ. ಹೀಗೆ ಮಾಡೋದ್ರಿಂದ ಹಪ್ಪಳ ಬೇಗ ತಣ್ಣಗಾಗುತ್ತೆ ಹಾಗೂ ಹಪ್ಪಳ ತೆಗೆಯುವಾಗ ಹರಿಯುವುದಿಲ್ಲ. ಹಪ್ಪಳ ತಣ್ಣಗಾದ್ಮೇಲೆ ತೆಗಿಬೇಕು. ಬಿಸಿ ಇದ್ದಾಗ ತೆಗೆದ್ರೆ ಹಪ್ಪಳ ಹರಿಯುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಬರ್ತಿದೆ ಹಪ್ಪಳ. ಹಪ್ಪಳನ ತುಂಬ ದಪ್ಪಗಾಗಿ ಹಾಕಬಾರ್ದು. ನೋಡಿ, ಈ ಥರ ತೆಳ್ಳಗಿರಬೇಕು. ಹೀಗೆ ಎಲ್ಲ ಹಪ್ಪಳನೂ ತೆಗಿತಿದ್ದೀನಿ. ನೋಡಿ, ತೆಗೆದ ಹಪ್ಪಳನ ಮೊದಲೇ ಈ ಥರ ಒಂದು ಜಲ್ಲಿ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಬಟ್ಟೆ ಮೇಲೆ ಹಾಕೋಕ್ಕೆ ಈಸಿ ಆಗುತ್ತೆ. ಒಂದೊಂದೇ ತೆಗೆದು ಹೋಗಿ ಹಾಕೋಕ್ಕಾಗಲ್ಲ. ನೋಡಿ, ಈಗ ಒಂದು ಕಾಟನ್ ಬಟ್ಟೆ ಅಥವಾ ಸೀರೆ ಮೇಲೆ ಹೀಗೆ ಒಣ ಹಾಕ್ತಿದ್ದೀನಿ. ಈಗ ಮತ್ತೊಂದು ವಿಧಾನದಲ್ಲಿ ಹಪ್ಪಳ ಬೇಯಿಸೋದು ತೋರಿಸ್ತಿದ್ದೀನಿ. ಈ ಥರ ಒಂದು ತಟ್ಟೆಗೆ ಅರ್ಧ ಸೌಟ್ ಹಿಟ್ಟು ಹಾಕಿ ಚೆನ್ನಾಗಿ ತಟ್ಟೆ ತುಂಬ ಹಿಟ್ಟನ್ನ ಸ್ಪ್ರೆಡ್ ಮಾಡ್ತಿದ್ದೀನಿ. ನೋಡಿ, ಈಗ ಈ ಥರ ಸ್ಪ್ರೆಡ್ ಮಾಡಾದಮೇಲೆ ಮೊದಲೇ ಒಂದು ಕಡಾಯಿಲಿ ನೀರು ಹಾಕಿ ಕಾಯೋಕೆ ಇಟ್ಟಿದ್ದೆ. ಈಗ ಇದರಲ್ಲಿ ಒಂದು ತಟ್ಟೆ ಅಥವಾ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಹಿಟ್ಟು ಹಾಕಿದ ತಟ್ಟೆ ಇಟ್ಟು ಲಿಂಟ್ ಕ್ಲೋಸ್ ಮಾಡಿ 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಇದನ್ನು ಸಹ ನೀರು ಹಾಕಿದ ತಟ್ಟೆಯಲ್ಲಿಟ್ಟು ಒಂದು ನೀಡಲಿಂದ ತೆಗಿತಿದ್ದೀನಿ. ಹೀಗೂ ಸಹ ಬೇಯಿಸಬಹುದು, ಆದರೆ ಒಂದೊಂದೇ ತಟ್ಟೆಯಲ್ಲಿಟ್ಟು ಬೇಯಿಸೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಹೊಯ್ ಹಪ್ಪಳನ ಬೇಯಿಸಿದ ಹಪ್ಪಳನ ಹಾಗೆ ತಿನ್ನಬಹುದು. ಅದು ಹೇಗಂತ ತೋರಿಸ್ತಿದ್ದೀನಿ.
ಒಂದು ತಟ್ಟೆ ಅಥವಾ ಮಿಕ್ಸಿಂಗ್ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಗೂ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಮೊದಲು ಹಪ್ಪಳ ಬೇಯಿಸೋಕ್ಕೆ ಹಿಟ್ಟು ಹಾಕಿದ್ವಿಲ್ಲ ಆ ಥರನೇ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಕಟ್ ಮಾಡಿದ ಈರುಳ್ಳಿ ಹಾಗೂ ಕೊತ್ತಂಬರಿ ಹಾಕಿ ಮೊದಲಿನ ಥರನೇ ಬೇಯಿಸೋಕ್ಕಿಡಬೇಕು. ಹೀಗೆ ಈರುಳ್ಳಿ ಹಾಕಿ ಬೇಯಿಸಿದ ಹಪ್ಪಳ ತುಂಬ ರುಚಿಯಾಗಿರುತ್ತೆ. ನಮ್ಮನೆಯಲ್ಲಿ ಅರ್ಧ ಹಪ್ಪಳ ಹೀಗೆ ಈರುಳ್ಳಿ ಹಾಕಿ ಬೇಯಿಸಿನೇ ಮಾಡ್ತೀವಿ. ಮಕ್ಕಳು ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಳ್ತಾರೆ. ಈರುಳ್ಳಿ ಕೊತ್ತಂಬರಿ ಜೊತೆ ಹಸಿ ಕೊಬ್ಬರಿ ತುರಿದು ಸಹ ಹಾಕಬಹುದು. ನೋಡಿ ಈಗ ಬೆಂದಾಗಿದೆ, ತೆಗಿತಿದ್ದೀನಿ. ಈರುಳ್ಳಿ ಕೊತ್ತಂಬರಿ ಬೆಂದು ಹೀಗಾಗಿದೆ ಹಪ್ಪಳ. ತಿನ್ನೋಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಇದನ್ನು ಸಹ ಈ ಥರ ನೀರು ಹಾಕಿದ ತಟ್ಟೆಯಲ್ಲಿಟ್ಟು ತೆಗಿತಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿ ಹಾಗೆ ತಿನ್ನೋದು. ದೊಡ್ಡ ಹಪ್ಪಳ ಮಾಡಿದರೆ 4 ಫೋಲ್ಡ್ ಮಾಡಿ. ಇದನ್ನು ಹೀಗೆ ಬಿಸಿ ಬಿಸಿಯಾಗಿ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಎಲ್ಲ ಹಪ್ಪಳನೂ ಮಾಡಾಗಿದೆ. ಈಗ ಒಣ ಹಾಕ್ತಿದ್ದೀನಿ. ಈ ಹಪ್ಪಳನ ಒಂದಿನ ಒಳಗೆ ನೆರಳಲ್ಲೇ ಒಣಗಿಸಿ ಮತ್ತೆ ಮರುದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ತುಂಬ ಬಿಸಿಲಿದ್ರೆ ಒಂದಿನ ಸಾಕು ಒಣಗೋಕೆ, ಇಲ್ಲಾಂದರೆ 2 ದಿನ ಚೆನ್ನಾಗಿ ಒಣಗಿಸಿ. ನೋಡಿ ಈಗ 2 ದಿನ ಹಪ್ಪಳ ಚೆನ್ನಾಗಿ ಒಣಗಿ ಹೀಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ. ಈಗ ಇದನ್ನು ಒಂದು ಕರದು ತೋರಿಸ್ತಿದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆಲಿ ಹಾಕಿ ಕರಿತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಳ್ತಿದೆ. ನಾವು ಅಕ್ಕಿನ ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಹಾಗೆ ಹಪ್ಪಳ ಅಷ್ಟು ಹಗುರವಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ. ಹಪ್ಪಳ ಎಷ್ಟು ಚೆನ್ನಾಗಿ ಅಳ್ಳಿದೆ. ಒಂದು ಕ್ರಷ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಹಪ್ಪಳ ಹಗುರವಾಗಿ ಹಾಗೂ ಕ್ರಿಸ್ಪಿಯಾಗಿ ಆಗಿದೆ. ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ. ಅಷ್ಟು ಕ್ರಿಸ್ಪಿಯಾಗಿ ಹಾಗೂ ಹಗುರವಾಗಿ ಆಗಿರುತ್ತೆ. ಹಾಗಾದರೆ ನೀವು ಸಹ ಈ ಬೇಸಿಗೆಯಲ್ಲಿ ಹೊಯ್ ಹಪ್ಪಳ ಅಥವಾ ತಟ್ಟೆ ಹಪ್ಪಳನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.